ಬೆಂಗಳೂರಿನಲ್ಲಿ ವೈದ್ಯೆ ಯುವತಿಯೊಬ್ಬಳನ್ನು ಗಂಡನೇ ಕೊಂದಂತಹ ಪ್ರಕರಣ ಇದು ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಈ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಹಂತಕ ಪತಿಯ ಒಂದೊಂದೇ ಮುಖವಾಡ ಬಯಲಾಗ್ತಾ ಇದೆ. ಕೃತಿಕಾ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲದೇನೆ ಕೊಲೆಗೆ ಸ್ಕೆಚ್ ಹಾಕದಂತೆ ಪದೇ ಪದೇ ಓವರ್ ಡೋಸ್ ಔಷಧಿಯನ್ನು ನೀಡ್ತಾ ಇದ್ದ ಮಹೇಂದ್ರ ಈ ಮೂಲಕ ಬಹು ಅಂಗಾಂಗ ವೈಫಲ್ಯ ಮಾಡುವ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಂತೆ. ಅದಕ್ಕೆ ಓವರ್ ಡೋಸ್ ಔಷಧಿ ಕೊಡ್ತಾ ಇದ್ದಿದ್ದು. ಆಮೇಲೆ ಸಿಕ್ಕಿ ಬೀಳುವ ಭಯದಲ್ಲಿ ಅನಸ್ತೇಷಿಯಾ ಮೂಲಕ ಹತ್ಯೆ ಮಾಡೋದು ನಿರ್ಧಾರ ಮಾಡಿದ್ದ. ಇದಕ್ಕಾಗಿಯೇ ಮನೆಯಲ್ಲೊಂದು ಮಿನಿ ಕ್ಲಿನಿಕನ್ನು ಕೂಡ ಈ ಹಂತಕ ಮಾಡಿಕೊಂಡಿದ್ದ. ಪೊಲೀಸರ ತನಿಖೆಯಲ್ಲಿ ಡಾಕ್ಟರ್ ಮಹೇಂದ್ರನ ಹಂತಕನ ಮನಸ್ಥಿತಿ ಈಗ ಬಯಲಾಗಿದೆ. ಅಂದರೆ ಮಾರತ್ತಹಳ್ಳಿ ಪೊಲೀಸರು ಎನ್ಕ್ವೈರಿ ಮಾಡಬೇಕಾದ್ರೆ ಆತನೇ ಬಾಯ್ಬಿಟ್ಟಿರ್ತಕ್ಕಂಥ ವಿಚಾರಗಳು, ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ದು, ಏನು ಎತ್ತ, ಈ ಪ್ರಕರಣ ಬೆಳಕಿಗೆ ಬರಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದ ಆತ. FSL ರಿಪೋರ್ಟ್ ಬಂದ ಮೇಲೆ ಈಗ 5 ತಿಂಗಳ ನಂತರ ಆತ ಪೊಲೀಸರ ವಶದಲ್ಲಿದ್ದಾನೆ. ಪೊಲೀಸ್ ಎನ್ಕ್ವೈರಿನಲ್ಲಿ ಒಂದೊಂದೇ ಸತ್ಯಾಂಶವನ್ನು ಬಾಯ್ಬಿಡ್ತಾ ಇದ್ದಾನೆ. ಬಟ್ ಯಾಕೆ ಕೊಲೆ ಮಾಡೋ ನಿರ್ಧಾರಕ್ಕೆ ಬಂದ್ರಪ್ಪ? ಬದುಕೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಡೈವರ್ಸ್ ತೊಗೋಬೋದಾಗಿತ್ತು. ಆ ಥರ ಲಕ್ಷಾಂತರ ಕೇಸ್ಗಳಿದೆ. ಆತ ಇಷ್ಟಪಟ್ಟು ಹುಡುಗಿ ಜೊತೆಯಲ್ಲೇ ಜೀವನ ಮಾಡಬಹುದಾಗಿತ್ತು. ಕೊಲೆಯ ನಿರ್ಧಾರಕ್ಕೆ ಬಂದಿದ್ದು ಯಾಕೆ? ಇದು ರಾಕ್ಷಸ ಮನಸ್ಥಿತಿ ಅನ್ನೋದು. ಈಗ ಆತನ ಜೀವನ ಆದರೂ ಏನಾದರೂ ಸರಿ ಹೋಯ್ತಾ ಅಂದರೆ ಜೈಲಲ್ಲಿ ಕಾಲ ಕಳೀಬೇಕು, ಕಾನೂನಿನ ಎಲ್ಲ ಇದನ್ನು ಎದುರಿಸಬೇಕು. ಆತನೇ ತಪ್ಪೊಪ್ಕೊಂಡಿರೋದ್ರಿಂದ ಶಿಕ್ಷೆನೂ ಆಗುತ್ತೆ. ಹಾಗಾಗಿ ಕಾನೂನಾತ್ಮಕವಾಗಿ ಏನು ಎದುರಿಸಬೇಕು, ಏನು ಶಿಕ್ಷೆ ಅನುಭವಿಸಬೇಕು ಅದನ್ನು ಆತ ಈಗ ಎದುರಿಸಬೇಕಾದಂತಹ ಸಂದರ್ಭ. ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಬರಲ್ಲ ಕೆಲವರಿಗೆ. ಕ್ಷಣ ಮಾತ್ರದಲ್ಲಿ ತಗೊಳ್ಳೋಂತಹ ಡಿಸಿಷನ್ ಅದು ಏನು ಬೇಕಾದರೂ ಆಗಿರಬಹುದು. ಆ ಜೀವನವನ್ನು ಹಸನುಗೊಳಿಸಬಹುದು ಅಥವಾ ಹಾಳು ಮಾಡಬಹುದು.